ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹೆಸರಿನಲ್ಲಿಯೇ ಮತ ಕೇಳುತ್ತೇನೆಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹೇಳಿಕೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರು ಬಿಎಸ್ಪಿ ಕಾರ್ಯಕರ್ತರಲ್ಲ, ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ ಸ್ಪಷ್ಟನೆ. ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಗಡೀಪಾರಿಗೆ ನೋಟಿಸ್ ಖಂಡಿಸಿ ಉಪವಿಭಾಗಾಧಿಕಾರಿಗೆ ಮನವಿ. ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹೆಸರಿನಲ್ಲಿಯೇ ಮತ ಕೇಳುತ್ತೇನೆಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹೇಳಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಬೇಕೆಂದು ಪ್ರಚಾರ ಆರಂಭಿಸಿದ್ದೇನೆ. ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನ ಗೆಲ್ಲುವ ಮೂಲಕ ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು. ಹಿರಿಯರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಬೂತ್ ನಂಬರ್ 89ರಿಂದ ಪ್ರಚಾರ ಆರಂಭಿಸಿದ್ದೇವೆ. ವ್ಯಕ್ತಿಗಿಂತ ಪಕ್ಷ, ಪಕ್ಷಕ್ಕಿಂತ ದೇಶ ದೊಡ್ಡದು. 2021 ಬೂತ್ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತದೆ. ನಾಳೆ ಸಿಮೆಂಟ್ ಮಂಜು ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಆಲೂರಿನಲ್ಲಿ ಪ್ರಚಾರ ಮಾಡಲು ಸೂಚನೆ ಕೊಟ್ಟಿದ್ದೇನೆ. ನಾವು ಈ ಚುನಾವಣೆಯನ್ನ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೇನೆ. ಎನ್ಡಿಎ ಕೂಟ ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಹೇಳಿದರು. ಪಾರ್ಟಿಯ ಕಾರ್ಯಕರ್ತನಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅನ್ನೋ ಕನಸು ಕಟ್ಕೊಂಡಿರುವಂತಹ ಕೋಟ್ಯಾಂತರ ಭಾರತೀಯರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸೇರಿದಂತೆ ಎಲ್ಲರೂ ಅವರ ಗೆಲುವಿಗಾಗಿ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ನಾವು ಕಳೆದ 6 ತಿಂಗಳಿಂದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿ, ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನವನ್ನು ಎನ್ಡಿಎ ಪಡಿಬೇಕು, ಕನಿಷ್ಠ 370ಕ್ಕೂ ಹೆಚ್ಚು ಸ್ಥಾನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಕನಸನ್ನು ಇಟ್ಕೊಂಡು ನಾವು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ಪಕ್ಷದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಬಹಳ ಯಶಸ್ವಿಯಾಗಿ ನಾವು ಕೆಲಸವನ್ನ ಮುನ್ನಡೆಗೆ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಿರಿಯರು ನಮಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರ, ಇಡೀ ರಾಜ್ಯ, ಇಡೀ ದೇಶದ ಜವಾಬ್ದಾರಿ ತೆಗೆದುಕೊಳ್ಳುವಂತ ಯಾರು ದೊಡ್ಡ ನಾಯಕರಿಲ್ಲ. ಬೂತ್ ಗೆದ್ರೆ ದೇಶ ಗೆದ್ವಿ ಅಂತೇಳಿ ಹೇಳಿ. ನಂದು ಬೂತ್ ನಂಬರ್ 89. ನಮ್ಮ ಬೂತ್ ಅಧ್ಯಕ್ಷ ದರ್ಶನ್ ಅವರು ಇಲ್ಲೇ ಇದ್ದಾರೆ. ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನ ವಿದ್ಯುಕ್ತವಾಗಿ ಈ ಚುನಾವಣೆಗೆ ಚಾಲನೆ ಕೊಡೋದ್ರ ಮುಖೇನ ನಾವು ಭಾರತೀಯ ಜನತಾ ಪಾರ್ಟಿ ಇಡೀ ಪ್ರಪಂಚಕ್ಕೆ ಬಲಿಷ್ಠವಾದ ಮತ್ತು ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ. ಇದರಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ ಹೇಳಿ ನಮ್ಮ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಮ್ಮ ನರೇಂದ್ರ ಮೋದಿಜಿ ಅವರು ಸಹ ಇದನ್ನೇ ಉಲ್ಲೇಖ ಮಾಡ್ತಾರೆ. ನಾನು 2221 ಬೂತ್ ಬರುತ್ತೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ. ಇವತ್ತು ಒಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬೂತ್ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀನಿ. ನಾಳೆ ನಮ್ಮ ಹಾಸನದ ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿಯನ್ನ ಮಾಡಿದ್ದೀನಿ. ನಮ್ಮ ಶಾಸಕರಾದ ಸಿಮೆಂಟ್ ಮಂಜು ಅವ್ರಿಗೂ ಕೂಡ ಮನವಿಯನ್ನ ಮಾಡಿದ್ದೀನಿ. ಇಬ್ರು ಕೂಡ ನಾಳೆ ಆಲೂರಲ್ಲಿ ಬೂತ್ಗೆ, ಅವರ ಮನೆಯಲ್ಲಿ ಬರುವಂತ ಬೂತ್, ಅವ್ರು ಎಲ್ಲಿ ಓಟ್ ಹಾಕ್ತಾರೆ, ಮತದಾನ ಮಾಡ್ತಾರೆ, ಬೂತ್ಗೆ ಚಾಲನೆಯನ್ನ ಕೊಟ್ಟು ಪ್ರತಿಯೊಬ್ರು ಕೂಡ ಅವ್ರ ಬೂತ್ ನಲ್ಲಿ ಕೆಲಸ ಮಾಡುವಂತದಕ್ಕೆ ನಾವು ಸೂಚನೆಯನ್ನ ಕೊಟ್ಟಿದ್ದೇನೆ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ 1 ಮತವನ್ನ ಹೆಚ್ಚಿಗೆ ಕೊಡಿಸಲು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೇನೆ. ಹೊಳೆನರಸೀಪುರ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಎನ್ಡಿಎ ಅಭ್ಯರ್ಥಿ ಎಷ್ಟು ಲೀಡ್ ತಗೋತಾರೋ ಅದಕ್ಕಿಂತ 1 ಮತ ಹೆಚ್ಚಿಗೆ ಕೊಡಿಸುವುದು ನನ್ನ ಗುರಿ. ಎನ್ಡಿಎ ಅಭ್ಯರ್ಥಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ತೆಗೆದುಕೊಳ್ಳುತ್ತಾರೆ ಅದಕ್ಕಿಂತ 1 ಮತ ಹೆಚ್ಚಿಗೆ ಕೊಡಿಸುತ್ತೇನೆ. ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೇನೆ. ನಾನು ಸೋತಿರುವವನು. ನನ್ನ ಬಳಿ ಶ್ರಮ ಇದೆ, ಅವರ ಶಾಸಕರಿದ್ದಾರೆ, ಶಕ್ತಿ ಅವರ ಬಳಿ ಇದೆ. ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷ ಚಿಹ್ನೆಯ ಹೆಸರನ್ನ ಹೇಳದ ಪ್ರೀತಂ ಗೌಡ ಒಗಟಾಗಿ ಮಾತನಾಡಿದರು. ಒಂದ್ಸಲಿ ಅನ್ನಂಗೆ ಬರುವಂತ 16 ದಿನಗಳಲ್ಲಿ 4-5 ಬಾರಿ ಪ್ರತಿ ಮನೆಗೆ ಭೇಟಿ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ಆ ಮೂಲಕ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ಕಾರ್ಯಕರ್ತರ ಚಾಲೆಂಜ್ ಆಗಿ ತಗೊಂಡಿದ್ದೀವಿ. ಇದನ್ನ ಒಂದೇ ಒಂದು ನಮ್ಮ ಹೋರಾಟ ಅಂತ ಹೇಳಿದ್ರೆ, ಕನಿಷ್ಠ ನಮ್ಮ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಏನು ಲೀಡ್ ಬರುತ್ತೆ ಎನ್ಡಿಎ ಅಭ್ಯರ್ಥಿಗೆ, ಅದಕ್ಕಿಂತ 1 ಮತ ಹೆಚ್ಚನ್ನ ಕೊಡಬೇಕು ಅಂತ ಹೇಳಿ ನಾನು ಪ್ರತಿಷ್ಠೆ ಆಗ್ತಾ ಇದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಹೋರಾಟ
NDA ಏನು ಒಂದು ಕೂಟ ಇದೆ ಹಾಸನದಲ್ಲಿ, ಅದನ್ನ ಗೆಲ್ಸಕ್ಕೆ ನನ್ನ ಮಾನದಂಡ ಒಂದೇನೇನೆ, ಬಲಿಷ್ಠವಾದಂತ ಹೊಳೆನರಸೀಪುರದಲ್ಲಿ NDA ಅಭ್ಯರ್ಥಿ ಏನ್ ಮತ ತಗೊಳ್ತಾರೆ ಕಾಂಗ್ರೆಸ್ಗಿಂತ, ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ JDS ಕಾರ್ಯಕರ್ತರು ಇದ್ದಾರೆ. ನಾವೆಲ್ಲ ನಮ್ಮಿಂದಾನೆ ಅಂತ ಹೇಳಲ್ಲ, JDS ಕಾರ್ಯಕರ್ತರು ಶ್ರಮ ಇರುತ್ತೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶ್ರಮ ಇರುತ್ತೆ. ಆದ್ರೆ ಮಾನದಂಡ ಒಂದೇ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕಿಂತ ಕಾಂಗ್ರೆಸ್ಗೆ ಅವ್ರಿಗೆ ಲೀಡ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಮತ ಹೆಚ್ಚನ್ನ ನಾನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು NDA ಅಭ್ಯರ್ಥಿ ಕೊಡಿಸುವಂತ ಕೆಲಸಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಬಾವಿ ಕಪ್ಪೆಯಾಗಿರುವುದು ಬೇಡ ಅಂತ 2 ಲೋಕಸಭಾ ಕ್ಷೇತ್ರದ ಚುನಾವಣೆ ಉಸ್ತುವಾರಿ ಕೊಟ್ಟಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನನಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ನೀಡಿದ್ದಾರೆ. ಒಬ್ಬ ಸರ್ಕಾರಿ ನೌಕರರ ಮಗನನ್ನ ರಾಜ್ಯ ಮಟ್ಟದಲ್ಲಿ ಬೆಳೆಸುವುದೇ ಬಿಜೆಪಿ ಪಕ್ಷ ಎಂದು ಹೇಳಿದರು. ಒಪ್ಪಿದ್ದಾರೆ, ಮಿತ್ರ ಪಕ್ಷಗಳು ಒಪ್ತಾವೋ ಇಲ್ವೋ, ರಾಜಕೀಯ ಬೇರೆ ಪಕ್ಷಗಳು ಒಪ್ತಾವೋ ಬಿಡ್ತೋ, ನಾನೊಬ್ಬ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ನಂಬಿಕೆ ಇಟ್ಟು ಸ್ಟಾರ್ ಕ್ಯಾಂಪೇನ್ ಅಂತ ಹೇಳಿ ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನನ್ನನ್ನು ಯಾಕೆ ಒಂದು ವಿಧಾನಸಭಾ ಕ್ಷೇತ್ರ, ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸೀಮಿತ ಮಾಡ್ತಿದ್ದೀರಿ? ಬಾವಿ ಕಪ್ಪೆ ಆಗಿಡಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದೀರಿ? ರಾಷ್ಟ್ರೀಯ ನಾಯಕರೇ ನನ್ನನ್ನ ರಾಜ್ಯ ನಾಯಕನಾಗಿ ಮಾಡಬೇಕು ಅಂತ ಹೇಳಿ 2 ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಮಾಡಿದ್ದಾರೆ, ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ. ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಾನು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾಗಿ ಯಾಕೆ ಮಾಡ್ತೀರಿ? ಚುನಾವಣಾ ರಾಜಕಾರಣದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ, ಆದ್ರೆ ನನ್ನನ್ನು ಬಳಸ್ಕೊಂಡು ಪಕ್ಷ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುವಂತ ಸಂದರ್ಭದಲ್ಲಿ ನಾನು ಇಡೀ ರಾಜ್ಯವನ್ನ ಸುತ್ತಿ ನಾನು ಕೂಡ ನಾಯಕನಾಗಿ ಹೊರಹೊಮ್ಮಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರ ಅಪೇಕ್ಷೆ ಇದೆ. ಹಾಗಾಗಿ ಎಲ್ಲಾ ಕಡೆ ಪ್ರವಾಸ ಮಾಡಿಸ್ತಾ ಇದ್ದಾರೆ. ಇದು ಒಬ್ಬ ನಾಯಕನನ್ನ ತಯಾರು ಮಾಡುವಂತದ್ದು ಮತ್ತು ಸೃಷ್ಟಿ ಮಾಡುವಂತ ಕಲ್ಪನೆ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿ. ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ಸರ್ಕಾರಿ ನೌಕರನ ಮಗನನ್ನ ಒಂದು ರಾಜ್ಯದ ನಾಯಕನಾಗಿ ಮಾಡುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ. ಆ ಕೆಲಸವನ್ನ ನಾನು ಒಬ್ಬ ಕಾರ್ಯಕರ್ತ ಅಂತ ನಾನು ಯಾರ ಒತ್ತಡಕ್ಕೂ ಮಣಿಯುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೇನೆ. ಮೇಲೆ ತೀರ್ಮಾನ ಆದ ಮೇಲೆ ಕೆಲಸ ಮಾಡಬೇಕು. ಯಾರು ಯಾರನ್ನ ಸಂಪರ್ಕ ಮಾಡುವುದು ಇರುವುದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಡ್ತಾರೆ ಆ ಕೆಲಸ ಮಾಡ್ತೇನೆ. ಈಗಾಗಲೇ ಬೂತ್ ಮಟ್ಟದ ಪದಾಧಿಕಾರಿಗಳು, ತಾಲೂಕು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಎಂಡಿ ಹೇಳಿದರು. ನಾನು ಒಬ್ಬ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಕೆಲಸವನ್ನ ನಾನು ಬೂತ್ ನಿಂದ ಪ್ರಾರಂಭ ಮಾಡಿದ್ದೀನಿ. ಬೂತ್ ಗೆದ್ರೆ ದೇಶ ಗೆಲ್ಬಹುದು ಅನ್ನೋ ಕಲ್ಪನೆಯನ್ನ ನಮ್ಮ ಸಂಘಟನೆಗಾರರು ಹೇಳ್ಕೊಟ್ಟಿದ್ದಾರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಹೇಳ್ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಒತ್ತಡಕ್ಕೆ ಮಣಿಯವನಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, JP ನಡ್ಡಾಜಿ ಅವ್ರನ್ನ, ನಮ್ಮ 40ಕ್ಕೂ ಹೆಚ್ಚು ಮಿತ್ರ ಪಕ್ಷಗಳು NDA ಕೂಟಕ್ಕೆ ಸೇರಕ್ಕೂ ಮುಂಚೆ ಚರ್ಚೆ ಮಾಡಿರ್ತಾರೆ. ನಮ್ಮಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ, ಏನ್ ಹೇಳಿ ಎನ್ರೋಲ್ಡ್ ಮೆಂಬರ್ಸ್ ಇರ್ತಾರೆ. ಅವರಷ್ಟು ಜನನು ಹೋಗಿ ಅಷ್ಟು 40 ಪಕ್ಷದ ನಾಯಕರುಗಳು ಭೇಟಿ ಮಾಡಕತ್ತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಹೇಳ್ತಾ ಇರೋಂಥದ್ದು, ಒಂದ್ಸಲಿ ಮೇಲ್ಗಡೆ ತೀರ್ಮಾನ ಆದ್ಮೇಲೆ ನಾವು ಕೆಲಸ ಮಾಡಬೇಕು. ಅದನ್ನ ಅರ್ಥಕೊಂಡು ಚಾಲನೆ ಹೊಸ ವರ್ಷ ಆದ್ಮೇಲೆ, ಯುಗಾದಿ ಆದ್ಮೇಲೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಇವತ್ತು ತೀರ್ಮಾನ ಮಾಡಿ ಅದನ್ನ ಪ್ರಾರಂಭ ಮಾಡಿರೋಂಥದ್ದು. ಮೊದಲು ಯಾರು ಸಂಪರ್ಕ ಮಾಡೋಂಥದ್ದು ಇರಲ್ಲ. ಒಂದ್ಸಲಿ ಮೋದಿ ಅವ್ರ ಕ್ಯಾಪ್ ಹಾಕೊಂಡು ಕ್ಯಾಂಪೇನ್ ಮಾಡ್ತೀನಿ. ಅದ್ರ ಅರ್ಥ ಏನ್ ಹೇಳಿ? ನಾನೇ ಮೋದಿ ಅಂತ ಹೇಳಿ ಮೋದಿ ಅವ್ರನ್ನ ಭೇಟಿ ಮಾಡಾದ್ಮೇಲೆ 40 ರಾಜಕೀಯ ಪಕ್ಷಗಳು ಮತ್ ಬಂದು ಪ್ರೀತಮ್ ಗೌಡನ್ ಭೇಟಿ ಮಾಡುವಂತ ದೊಡ್ಡ ಮನುಷ್ಯ ನಾನಲ್ಲ. ಮತ್ತ ಆ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿಲ್ಲ. ಮೇಲೆ ಒಂದ್ಸಲಿ ತೀರ್ಮಾನ. ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರು ನಮ್ಮ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಲ್ಲ ಎಂದು ಹಾಸನ ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಹರೀಶ್ ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. ಬಹುಜನ ಚಳುವಳಿ ಹಾಗೂ ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿಯ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಜನ ಸೇರ್ಪಡೆಯಾದವರು ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಲ್ಲ. ಬಹುಜನ ಚಳುವಳಿಯ ದಿಕ್ಕು ತಪ್ಪಿಸುವುದರ ಜೊತೆಗೆ ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿಯನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿರುವುದು ಖಂಡನೀಯ. ಇಂತಹವರ ಬಗ್ಗೆ ಬಹುಜನರು ಜಾಗೃತರಾಗಬೇಕೆಂದು ಹೇಳಿದರು. ಲೋಕಸಭಾ ಚುನಾವಣೆಯ ಹಾಸನ ಜಿಲ್ಲಾ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಗಂಗಾಧರ್ ಬಹುಜನ್ ಅವರ ಪರವಾಗಿ ಮತ ಚಲಾಯಿಸುವಂತೆ ಸಕಲೇಶಪುರ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡುವುದಾಗಿ ತಿಳಿಸಿದರು. ಬಿಎಸ್ಪಿ ಪಕ್ಷವು ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೊಳಿಸುವುದೇ ಪ್ರಣಾಳಿಕೆಯನ್ನಾಗಿ ಹೊಂದಿದ್ದು, ಮತದಾರರಿಗೆ ಯಾವುದೇ ಆಸೆ ಆಮಿಷಗಳನ್ನು ನೀಡದೆ ಒಂದು ಓಟು ಒಂದು ನೋಟು ಎಂಬ ಸಿದ್ಧಾಂತದ ಅಡಿಯಲ್ಲಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಎದುರಿಸಲು ನಮ್ಮ ಕಾರ್ಯಕರ್ತರು ಸನ್ನದ್ಧರಿದ್ದಾರೆ ಎಂದರು. ಕೆಲವು ಸ್ನೇಹಿತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಾನು ಇಷ್ಟವರೆಗೂ ಚಳುವಳಿಯಲ್ಲಿ ದುಡಿದಿದ್ದೀನಿ, ನಾನು ಕಾಂಗ್ರೆಸ್ವನ್ನು ಸೇರ್ಪಡೆ ಮಾಡಿಸಿದ್ದು, ಇಷ್ಟು ಜನ ಸೇರ್ತೀವಿ ಅಂತ ಹೇಳ್ತಾರಲ್ಲ. ದಲಿತ ಸಂಘ ಸಮಿತಿಯ ಸಂಸ್ಥಾಪಕ ಕೃಷ್ಣಪ್ಪನವರು ಮಾತು ಹೇಳ್ತಾರೆ. ಏನಂದ್ರೆ, ಬಹುಜನ ಸಮಾಜ ಪಕ್ಷ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಇರ್ತಕ್ಕಂಥ ಪಕ್ಷವನ್ನ ಕರ್ನಾಟಕ ದಲಿತ ಸಂಘ ಸಮಿತಿ ಒಪ್ಕೊಂಡಿದೆ. ಈ ಒಂದು ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಕ್ಷದಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಕೃಷ್ಣಪ್ಪನವರು ಹೇಳ್ತಾರೆ. ಆದ್ರೆ ಇತ್ತೀಚಿನ ಕೆಲವು ಮುಖಂಡರುಗಳು ಅವರು ನಿಜವಾಗಲೂ ಪಕ್ಷದ ಸಿದ್ಧಾಂತ ಗೊತ್ತಿದ್ದೋ ಗೊತ್ತಿಲ್ಲದೋ ಬೇರೆ ಬೇರೆ ಪಕ್ಷಗಳನ್ನು ಸೇರ್ಕೊಳ್ತಾರೆ. ಆದರೆ
ಚಳುವಳಿಯಲ್ಲಿ ಹೋಗ್ತಕ್ಕಂಥ ಸ್ನೇಹಿತರಿಗೆ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಂದು ಮಾತು ಹೇಳ್ತಾರೆ, ನಾನು ಸಂವಿಧಾನ ಅರ್ಥವನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ, ತಾಕತ್ತಿದ್ರೆ ಮುಂದೆ ಕೆಳೀರಿ, ಇಲ್ಲಿ ಕೆಳಬೇಡಿ ಅಂತ. ಅದು ಇಲ್ಲಿ ಮಾಡ್ತಿರ್ತಕ್ಕಂಥ ಕೆಲಸಗಳೇನು? ಆದರೆ ಇಲ್ಲಿ ಯಾವುದೇ ಬಹುಜನ ಚಳವಳಿಯ ಮುಖಂಡರಲ್ಲಿ ಹೋಗಿಲ್ಲ. ಯಾವುದೇ ಪದಾಧಿಕಾರಿಗಳಾಗಿರ್ಬೋದು, ತಾಲೂಕು ಪದಾಧಿಕಾರಿಗಳಾಗಿರ್ತಬಹುದು, ಹಿಂದಿರ್ತಕ್ಕಂಥ ಯಾವುದೇ ಪದಾಧಿಕಾರಿಗಳು ಕೂಡ ಅವ್ರು ಹೋಗಿಲ್ಲ. ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕೀರ್ತಿ ಮಾತನಾಡಿ, ಸಕಲೇಶಪುರದಲ್ಲಿ ಭೀಮಾ ಕೊರೆಗಾಂವ್ ಸಮಿತಿಯ ಎಲ್ಲ ಸದಸ್ಯರು ಪಕ್ಷಕ್ಕೆ ಸೇರ್ಪಡೆಯಾಗಿರುತ್ತಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಪ್ರಚಾರ ಮಾಡಿ ಮತ್ತು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಜೊತೆ ಚಳುವಳಿದಾರರು ಎಂದು ಹೇಳಿಸಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಚಳುವಳಿಯ ದಿಕ್ಕು ತಪ್ಪಿಸುತ್ತಿರುವುದು ಬಾಬಾ ಸಾಹೇಬರಿಗೆ ಮಾಡಿದ ದ್ರೋಹವಾಗಿದ್ದು, ಈ ಹಿಂದೆ ಸಕಲೇಶಪುರದಲ್ಲಿ ಬಹುಜನ ಚಳುವಳಿದಾರರೇ ಈ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿ ರಚಿಸಿಕೊಂಡು ನೂರಾರು ಸಂಖ್ಯೆಯ ಕಾರ್ಯಕರ್ತರನ್ನ ಒಳಗೊಂಡಂತೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಕ್ಕೆ ಪೂರಕವಾಗಿ ಚಳುವಳಿಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ ಎಂದರು. ಒಂದು ಸಭೆ ನಡೆದಿದೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂಥ ಸಭೆ. ಆ ಸಭೆಯಲ್ಲಿ ಏನಪ್ಪ ನಡೆದಿದೆ ಅಂದ್ರೆ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥವ್ರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕಂಥವ್ರು ಆ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ಏನು ಅಂದ್ರೆ, ನಾನು 20 ವರ್ಷಗಳಿಂದ ಈ ಚಳುವಳಿಲಿ ಕೆಲಸ ಮಾಡಿ ಆನೆಗುರುತಿಗೆ ವೋಟ್ ಹಾಕಿ ಈಗ ನನ್ನ ನ ಬದಲಾವಣೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಂವಿಧಾನ ಉಳಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇವತ್ತು ಸೇರ್ಪಡೆ ಆಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಅವತ್ತು ಸೇರ್ತಕ್ಕಂಥವ್ರು ಹೇಳಿದ್ದಾರೆ. ಇನ್ನ ಸೇರಿಸ್ಕೊಳ್ತಕ್ಕಂಥವ್ರು ಏನಪ್ಪ ಮಾತಾಡಿದ್ರು ಅಂದ್ರೆ, ಬಹುಜನ್ ಚಳುವಳಿಲಿ ಕೆಲಸ ಮಾಡ್ತಿದ್ದಂತ ಈ ಗೆಳೆಯರು ಕಾಂಗ್ರೆಸ್ಗೆ ಸೇರ್ತಿರ್ತಕ್ಕಂಥದ್ದು ನಮ್ಗೆ ಆನೆ ಬಲ ಬಂದಿದೆ ಅಂತಕ್ಕಂಥ ಮಾತನ್ನ ಅಲ್ಲಿ ಬಳಸಿದ್ದಾರೆ. ನನಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವ್ದಾದ್ರೂ ಪಕ್ಷಗಳಲ್ಲಿ ಅವರು ಸೇರಿ ಕೆಲಸ ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಗಣೆ, ಪುಟ್ಟರಾಜು, ಮಂಜಯ್ಯ, ತುಂಗೇಶ್, ಜಯವರ್ಧನ ಹಾಜರಿದ್ದರು. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರ ಗಡೀಪಾರಿಗೆ ನೋಟಿಸ್ ಖಂಡಿಸಿ ಸಕಲೇಶಪುರ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಹಿಂದೂಪರ ಸಂಘಟನೆಗಳ ಮುಖಂಡ ರಘು ಸಕಲೇಶಪುರ ಹಾಗೂ ಕಾರ್ಯಕರ್ತ ಶಿವು ಎಂಬುವರ ಮೇಲೆ ಇಲಾಖೆ ಗಡೀಪಾರಿಗೆ ಆದೇಶ ನೋಡಲು ನೋಟಿಸ್ ಜಾರಿ ಮಾಡಿರುವುದನ್ನು ಮರುಪರಿಶೀಲನೆ ಮಾಡುವಂತೆ ಹಿಂದೂಪರ ಸಂಘಟನೆಗಳ ಮುಖಂಡರು ಉಪವಿಭಾಗಾಧಿಕಾರಿ ಶ್ರುತಿ ಅವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ತಾಲೂಕು ವಿಎಚ್ಪಿ ಕಾರ್ಯದರ್ಶಿ ಮಂಜುನಾಥ್, ನಗರ ಠಾಣೆ ಮತ್ತು ಗ್ರಾಮಾಂತರ ಠಾಣೆಯಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರಾದ ರಘು ಸಕಲೇಶಪುರ ಹಾಗೂ ಶಿವು ಗಡೀಪಾರು ಮಾಡಲು ನೋಟಿಸ್ ನೀಡಿರುವುದು ಕಾನೂನು ಬಾಹಿರವಾಗಿದ್ದು, ಗಡೀಪಾರು ಆದೇಶ ಮಾಡಬಾರದೆಂದು ಆಗ್ರಹಿಸಿದರು. ಶಿವು ಅಂತ ನಮ್ಮ ಕಾರ್ಯಕರ್ತ, ಹಾಗೆ ನಮ್ಮ ಹಿಂದೂ ಮುಖಂಡರುಗಳನ್ನ ಏನು ಗಡೀಪಾರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ, ಅದನ್ನ ಬಜರಂಗ ದಳ ತೀವ್ರವಾಗಿ ಖಂಡಿಸ್ತದೆ. ನಾವು ಯಾವುದೇ ಕಾರಣಕ್ಕೂ ರಘುಜಿ ಆಗಿರ್ಬೋದು ಅಥವಾ ಶಿವು ಆಗಿರ್ಬೋದು ಅಥವಾ ನಮ್ಮ ಯಾವುದೇ ಕಾರ್ಯಕರ್ತರಾಗಿರ್ಬೋದು ಯಾವುದೇ ಸಮಾಜಘಾತುಕ ಕೆಲಸಗಳನ್ನು ಮಾಡೋದಿಲ್ಲ. ಹಿಂದೂ ಸಮಾಜವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತೇವೆ ಹಾಗೂ ಗೋವುಗಳ ರಕ್ಷಣೆ ಮಾಡ್ತೇವೆ. ಹಾಗೂ ನಮ್ಮ ಮೇಲೆ ಯಾವುದೇ ಕೇಸ್ ಬಿದ್ದಿದ್ರು ಕೂಡ ಅದೆಲ್ಲ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕೆಲಸ ಮಾಡೋದಕ್ಕೆ ಹೋಗಿನೇ ಹೊರತು ಯಾವುದೇ ವೈಯಕ್ತಿಕ ಕಾರಣಗಳಿಗಾಗಿ ನಾವು ಕೇಸನ್ನು ಹಾಕಿಸ್ಕೊಂಡಿಲ್ಲ. ಹಾಗಾಗಿ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು, ಮತ್ತೊಮ್ಮೆ ಪರಿಶೀಲಿಸಿ ತಮ್ಮ ಪ್ರಸ್ತಾವನೆಯನ್ನು ವಾಪಸ್ ಪಡಿಬೇಕು. ಹಾಗೆ ಈ ಸಮಾಜಕ್ಕೆ ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ನಕ್ಸಲರಿಗೆ ಸಪೋರ್ಟ್ ಮಾಡುವಂತಹ ಮಲ್ನಾಡ್ ಮೆಹಬೂಬ್ ಆಗಿರ್ಬೋದು, ಹಾಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮುಫೀಜ್ ಆಗಿರ್ಬೋದು, ಅಂಥವ್ರ ಮೇಲೆ ಕೇಸ್ಗಳಿದೆ, ಅಟ್ರಾಸಿಟಿ ಕೇಸ್ ಇದೆ ಹಾಗೂ ಅನೇಕ ಕೇಸ್ಗಳಿದೆ. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಯಾರನ್ನ ಓಲೈಕೆ ಮಾಡೋದಕ್ಕೋಸ್ಕರ ಅಂತಹ ವ್ಯಕ್ತಿಗಳನ್ನ ಗಡೀಪಾರು ಮಾಡದೆ ಕೇವಲ ಹಿಂದೂ ಮುಖಂಡರನ್ನ ಗಡೀಪಾರು ಮಾಡ್ತಾ ಇರೋದು ಒಂದು ಖಂಡನೀಯವಾಗಿದೆ. ದಯವಿಟ್ಟು ಅದನ್ನ AC ಮೇಡಮ್ ಆಗಿರ್ಬೋದು ಹಾಗೂ ಸರ್ಕಾರ ಆಗಿರ್ಬೋದು ಪರಿಶೀಲನೆ ಮಾಡಬೇಕು ಅಂತೇಳಿ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಕುರಿತು ನೋಡಿದಾಗ ನೋಟಿಸ್ ಜಾರಿ ಮಾಡಿದ ಹಿಂದೆ ಅಥವಾ ಮಾಡಿದ ನಂತರ ವ್ಯಕ್ತಿಗಳಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಿರಬೇಕೆಂದು ಉಲ್ಲೇಖಿತವಾಗಿದ್ದು ಸರಿ, ಆದರೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅಂತ ಯಾವುದೇ ಸಮಾಜಘಾತಕ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ. ಅದರ ಬದಲು ದೇಶ ಜಾಗೃತಿ ಮತ್ತು ಸಮಾಜದಲ್ಲಿ ಬಡವರ ಪರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸಮಾಜಮುಖಿ ಕಾರ್ಯ ಮಾಡುತ್ತಿದ್ದಾರೆ. ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಗೋವುಗಳ ರಕ್ಷಣೆ ಹಾಗೂ ಹಿಂದೂ ಸಂಸ್ಕೃತಿಯ ಪ್ರತೀಕವಾದ ಹೆಣ್ಣು ಮಕ್ಕಳ ಸುರಕ್ಷತೆ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುವ ದೃಷ್ಟಿಯಿಂದ ಬಾಲ ಸಂಸ್ಕಾರ ವರ್ಗಗಳು ನಡೆಸಿಕೊಂಡು ಬರುತ್ತಿದ್ದಾರೆ. ಜೊತೆಗೆ ಸಮಾಜಘಾತಕ ಶಕ್ತಿಗಳಾದ ನಕ್ಸಲರ ವಿರುದ್ಧ ಜನಜಾಗೃತಿ ಮತ್ತು ನಕ್ಸಲ್ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವ ಕಾರ್ಯದಲ್ಲಿ ತೊಡಗಿದ್ದು ಸರಿಯಷ್ಟೇ. ಜೊತೆಗೆ ಸರ್ಕಾರದ ವಿರುದ್ಧ ಇರುವ ನಕ್ಸಲರ ಮಾಹಿತಿ ಹಾಗೂ ಅವರ ಚಲನವಲನಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ಕಾರ್ಯಕರ್ತರಿಗೆ ಸಭೆ ಮಾಡಿ ತಿಳಿಸುತ್ತಾರೆ. ಆದರೂ ಕೂಡ ಗೋವುಗಳ ರಕ್ಷಣೆ ಮತ್ತು ಗೋಸಂತತಿ ಉಳಿಸಲು ನಿರಂತರವಾದ ಹೋರಾಟ ಹಾಗೂ ಪ್ರಯತ್ನ ಮಾಡುತ್ತಿರುವುದು
ಕಾಂಗ್ರೆಸ್ ಸರ್ಕಾರಕ್ಕೆ ಸಹಿಸಿಕೊಳ್ಳಲು ಆಗದ ಕಾರಣ ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ಹಿಂದೂ ಮುಖಂಡರನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಗಡೀಪಾರು ನೋಟಿಸ್ ನೀಡಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಜರಂಗದಳ ಸಹ ಸಂಯೋಜಕ ಎಚ್ಎಂ ಕೌಶಿಕ್, ತಾಲೂಕು ಸಂಯೋಜಕ ಶ್ರೀಜಿತ್, ಪ್ರದೀಪ್, ವಿಜಿತ್, ಆಟೋಶೇಖರ್, ದುಷ್ಯಂತ್ ಗೌಡ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮನೆ ಅಥವಾ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ಸ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್ಸ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಫಾ, ಗ್ರೀನ್ ಪ್ಲೈ, ಆರ್ಟೋಡ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧಮಾರ್ಗ, ವಿದ್ಯಾನಗರ, ಹಾಸನ. ಹಾಸನಾಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ. ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಎಲ್ಇಡಿ ಬಲ್ಬ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು 4x4 ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಸ್ಥಳ ತಣ್ಣೀರು ಹಳ್ಳ ಸರ್ಕಲ್, ಸಕಲೇಶ್ಪುರ ರೋಡ್, ಹಾಸನ. ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್, ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್, ಸೆರಾಮಿಕ್ ಕೋಟಿಂಗ್, ರಬ್ಬಿಂಗ್ ಪಾಲಿಶ್, ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ. ಸ್ಥಳ ವಿದ್ಯಾನಗರ, ರಿಂಗ್ ರಸ್ತೆ, ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, ಆರ್ಸಿ ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, ಐಎಫ್ಬಿ, ಆಟಂಬರ್ಗ್, ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, ಯುಪಿಎಸ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್.
ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ಫೋನ್ ನಂಬರ್ಸ್ 901979535 ಮತ್ತು 9353677153. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. 2023-24ನೇ ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ಸೆಂಟ್ರಲ್ ಕಾಮರ್ಸ್ ಕಾಲೇಜು ಸತತ 7ನೇ ಬಾರಿಗೆ 100% ಫಲಿತಾಂಶ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಮತ್ತೊಮ್ಮೆ ಅದ್ವಿತೀಯ ಸಾಧನೆ ಮಾಡಿದೆ. ಸೆಂಟ್ರಲ್ ಕಾಮರ್ಸ್ ಕಾಲೇಜು ದ್ವಿತೀಯ PUC ಫಲಿತಾಂಶದಲ್ಲಿ ಸತತ 7ನೇ ಬಾರಿಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು, ಕಾಲೇಜಿನ ವಿದ್ಯಾರ್ಥಿಗಳಾದ ವೇದಾಂತಿಕ 592 ಅಂಕಗಳನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 6ನೇ ಸ್ಥಾನ, ಕುಮಾರಿ ಅನನ್ಯ 591 ಅಂಕಗಳನ್ನು ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನ ಮತ್ತು ಸುಜನ್ 590 ಅಂಕಗಳನ್ನು ಪಡೆದು ಜಿಲ್ಲೆಗೆ ತೃತೀಯ ಸ್ಥಾನ ಹಾಗೂ ರಾಜ್ಯಕ್ಕೆ 8ನೇ ಸ್ಥಾನ ಪಡೆದಿರುತ್ತಾರೆ. ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 140 ವಿದ್ಯಾರ್ಥಿಗಳಲ್ಲಿ 131 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಹಾಗೂ 9 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಒಟ್ಟು 116 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾರೆ. ಪ್ರಾಂಶುಪಾಲರಾದ ಶ್ರೀಮತಿ ಪರಿಮಳಾ ಮಹೇಶ್ ಹಾಗೂ ಆಡಳಿತ ಮಂಡಳಿಯವರು ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಹಾಗೂ ಸಾಧನೆ ಮಾಡಲು ಶ್ರಮಿಸಿದ ಕಾಲೇಜಿನ ಸಿಬ್ಬಂದಿಗಳಿಗೆ ಹಾಗೂ ಸಹಕರಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ನನ್ನ ಹೆಸರು ಅನನ್ಯ ಅಂತ, ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಓದ್ತಿರೋದು. 591 ಸ್ಕೋರ್ ಆಗಿದೆ. ಡಿಸ್ಟ್ರಿಕ್ಟ್ಗೆ 2nd ರ್ಯಾಂಕ್ ಮತ್ತು ಸ್ಟೇಟ್ಗೆ 7th ರ್ಯಾಂಕ್ ಬಂದಿದೆ. ನಾನು ಇಷ್ಟು ಓದಿ ಸ್ಕೋರ್ ಮಾಡೋಕ್ಕೆ ಕಾಲೇಜ್ ಲೆಕ್ಚರರ್ಸು, ಪ್ರಿನ್ಸಿಪಲ್ ಮತ್ತು ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಯಾರಿದ್ದಾರೋ ಅವ್ರ ಕಾರಣ. ಅವ್ರ ಕೋಆಪರೇಷನ್ ಮತ್ತು ಪೇರೆಂಟ್ಸ್ ಕೋಆಪರೇಷನಿಂದ ನಾನು ಇಷ್ಟು ಸ್ಕೋರ್ ಮಾಡೋಕ್ಕಾಗಿದೆ. 6 ಪ್ರಿಪ್ರೇಟ್ರಿ ಅಟೆಂಡ್ ಮಾಡಿಸಿ ಪ್ರತಿ ಎಕ್ಸಾಮ್ ಹಿಂದಿನ ದಿನಾನೂ ಒಂದೊಂದು ಟೆಸ್ಟ್ ಕೊಟ್ಟು ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿಸಿ ಇಷ್ಟು ಇಂಪ್ರೂವ್ ಮಾಡಿಸಿದ್ದಾರೆ. ಮತ್ತು ಇಷ್ಟು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಮುಂದೆ CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಇವ್ರ ಜೊತೆ ಸಪೋರ್ಟಿಂದ ಮಾಡ್ತೀನಿ. ಕಾಲೇಜು ಸತತ 7ನೇ ಬಾರಿಗೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಹಾಗೆ ಹಾಸನ ಜಿಲ್ಲೆಗೆ ಸತತ 7ನೇ ಬಾರಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ವಿಶೇಷವಾಗಿ ಈ ವರ್ಷ ಜಿಲ್ಲೆಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಮೊದಲ 3 ಸ್ಥಾನಗಳನ್ನು ಕಾಲೇಜಿನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಹಾಗೆ ರಾಜ್ಯ ಮಟ್ಟದಲ್ಲಿ 6th, 7th ಮತ್ತು 8th 3 ರ್ಯಾಂಕ್ಗಳನ್ನು ಕಾಲೇಜಿನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ, ಏಕೆಂದರೆ ಯಾವುದೋ ಒಂದು ವರ್ಷ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋಂಥದ್ದು 100% ಫಲಿತಾಂಶವನ್ನು ಪಡ್ಕೊಳ್ಳೋಂಥದ್ದು ಆಗ್ಬೋದು. ಆದರೆ ಕಾಲೇಜಿನ ವಿದ್ಯಾರ್ಥಿಗಳು ಸತತ 7 ವರ್ಷಗಳಿಂದ 7ನೇ ಬಾರಿಗೆ 100% ಫಲಿತಾಂಶ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಕಾಯ್ದುಕೊಳ್ತಾ ಬಂದಿದ್ದಾರೆ. ಈ ಅದ್ವಿತೀಯ ಸಾಧನೆ ಮಾಡಿದಂತಹ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ದ್ವಿತೀಯ PUC ಪರೀಕ್ಷೆಯನ್ನು ಬರೆದಂತಹ ಒಟ್ಟು 140 ವಿದ್ಯಾರ್ಥಿಗಳಲ್ಲಿ 131 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. 116ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು
90%ಕ್ಕೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಬಹಳ ಖುಷಿ ಅಂತ ಅನಿಸುತ್ತೆ ಮಕ್ಕಳ ಈ ಸಾಧನೆಯನ್ನು ನೋಡಿ. 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಟೈಮ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಟೈಮ್ಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಾದ ಚಿರಂತ್ 584, ಪಾವನಿ 574, ವಿದ್ಯಾರ್ಥಿನಿ ಶೋಭಿತಾ 570 ಅಂಕಗಳನ್ನು ಪಡೆದು ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದು, ಕಾಲೇಜಿನ ಆಡಳಿತ ಮಂಡಳಿಗೆ ಹಾಗೂ ಪೋಷಕರಿಗೆ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಹೆಸರು ಚಿರಂತ್ ಅಂತ, ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಸೆಕೆಂಡ್ ಪಿಯು ಓದ್ತೀನಿ. ನಾನು ಆ್ಯಕ್ಚುಲಿ ನೀಟ್ನ ಕ್ರ್ಯಾಕ್ ಮಾಡಬೇಕು ಅಂತ ನಮ್ಮ ಗೋಲ್ ಇದೆ. ಸೆಕೆಂಡ್ ಪಿ ಯು ಸಿನಲ್ಲಿ ರಿಸಲ್ಟ್ಸ್ನಲ್ಲಿ 584 ತೆಗೆದಿದ್ದೀನಿ, ಅದು 97.3% ಬಂದಿದೆ. ಇದಕ್ಕೆ ಕಾರಣ ಎಲ್ಲ ನಮ್ಮ ಲೆಕ್ಚರ್ಸ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್, ಮಿಸ್ಟರ್ ಗಂಗಾಧರ್ ಸರ್ ಹಾಗೂ ಸುರೇಂದ್ರ ಸರ್ ಇದಕ್ಕೆಲ್ಲ ಕಾರಣ ಆಗಿದ್ದಾರೆ. ಮತ್ತು ನಮ್ಮ ಲೆಕ್ಚರ್ಸ್ ವಿನಯ್ ಸರ್, ಅವಿನಾಶ್ ಸರ್, ಗಿರಿ ಸರ್, ಮೋಹನ್ ಸರ್ ಹಾಗೂ ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಲೆಕ್ಚರ್ ಆದ ಅಶ್ವಿನಿ ಮ್ಯಾಮ್ ಮತ್ತು ನಟರಾಜ್ ಸರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡಿದರು. ನಾನು ಓದೋದಕ್ಕೆ ಎಲ್ಲದಕ್ಕೂ ತುಂಬ ಅಭ್ಯಾಸ ಎಲ್ಲ ಡೌಟ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡಿದರು. ಹಾಗೂ ನಮ್ಮ ಸಪೋರ್ಟ್ ಮ್ಯಾನೇಜ್ಮೆಂಟ್ ಸ್ಟಾಫ್ಗೆಲ್ಲ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ರೈತರಿಂದ ಹೊನ್ನಾರನ್ನ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯಿಂದ ನಡೆಸಲಾಯಿತು. ಯಾಂತ್ರೀಕೃತ ಬೇಸಾಯ ಆರಂಭವಾದಾಗಿನಿಂದ ಗ್ರಾಮಗಳಲ್ಲಿ ಹೊನ್ನಾರು ಸಂಪ್ರದಾಯ ಕಳೆಗುಂದುತ್ತಿರುವ ದಿನಮಾನದಲ್ಲಿ ಕೆಲವು ಗ್ರಾಮದಲ್ಲಿ ಇಂದಿಗೂ ಹೊನ್ನಾರು ಸಂಪ್ರದಾಯವನ್ನು ಉಳಿಸಿಕೊಂಡು ಬರ್ತಿದ್ದಾರೆ. ಬೇಲೂರು ತಾಲೂಕಿನ ಹೊಯ್ಸಳ ಹೆಬ್ಬಾಗಿಲು ಹೆಬ್ಬಾಳು ಗ್ರಾಮದಲ್ಲಿ ನಡೆದ ಹೊನ್ನಾರು ಸಂಭ್ರಮ ಪ್ರತಿ ವರ್ಷ ಜೋರಾಗಿ ಆಚರಿಸಲಾಗುತ್ತದೆ. ಗ್ರಾಮದಲ್ಲಿ ತಲತಲಾಂತರದಿಂದ ಯುಗಾದಿ ಹಬ್ಬದಂದು ಹೊನ್ನಾರು ಕಟ್ಟಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೊಸ ವರ್ಷದ ಸಂವತ್ಸರದಲ್ಲಿ ರೈತರು ಎತ್ತುಗಳನ್ನು ಸಿಂಗಾರ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಿ ಹೊನ್ನಾರು ಹೂಡುವುದು ಸಂಪ್ರದಾಯ. ಹೊನ್ನಾರು ಎಂಬುದು ತೇತ್ರಾಯುಗದಲ್ಲಿ ಜನಕ ಮಹಾರಾಜ ಪ್ರಾರಂಭಿಸಿದ ಎನ್ನಲಾಗಿದೆ. ಮುಂಜಾನೆ ಎದ್ದು ಗ್ರಾಮಸ್ಥರುಗಳು ಎಣ್ಣೆ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದು ಪಂಚಾಂಗ ಶ್ರಾವಣ ಓದಿಸಿ ಯಾರ ಹೆಸರಿಗೆ ಹೊನ್ನಾರು ಕಟ್ಟುವುದು ಎಂದು ಹೇಳಲಾಗುತ್ತಿದೆಯೋ ಅವರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಹೂಡುತ್ತಾರೆ. ಪ್ರಸಕ್ತ ವರ್ಷದಲ್ಲಿನ ಯುಗಾದಿ ಹೊಸ ಪಂಚಾಂಗದಲ್ಲಿ ಹೆಬ್ಬಾಳು ಗ್ರಾಮದ ಯೋಗೀಶ್ ಕುಟುಂಬದ ವರ್ಗದವರಿಗೆ ಹೊನ್ನಾರು ಹೂಡುವ ಯೋಗ ಬಂದಿರುವ ಕಾರಣದಿಂದ ಯೋಗೀಶ್ ಕುಟುಂಬದಲ್ಲಿ ಖುಷಿ ಮೂಡಿತ್ತು. ಬೆಳಗಿನ ಜಾವ ಮನೆಯನ್ನ ಸ್ವಚ್ಛತೆಗೊಳಿಸಿ ರಂಗೋಲಿ ಹಾಕಿ ಎತ್ತುಗಳಿಗೆ ಮೈ ತೊಳೆದು ಬಣ್ಣ ಬಣ್ಣದಿಂದ ಶೃಂಗಾರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೃಷಿಕ ಯೋಗೇಶ್ ಅವರಿಗೆ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಸುಮಂಗಲಿಯರಿಂದ ಅಕ್ಷತೆ ಮತ್ತು ಆರತಿ ಬೆಳಗಿದ ಬಳಿಕ ನೇಗಿಲು ಹೊತ್ತ ಯೋಗೇಶ್ ಮತ್ತು ಎತ್ತುಗಳನ್ನು ತಮಟೆ ವಾದ್ಯದೊಂದಿಗೆ ಗ್ರಾಮದ ಹೃದಯ ಭಾಗದ ಬಸವೇಶ್ವರ ದೇಗುಲದ ಬಳಿ ಕರೆದುಕೊಂಡು ಬಂದು ಅರ್ಚಕರಿಂದ ತೀರ್ಥ ಪ್ರಸಾದ ಹಾಕಿಸಿ ತರುವಾಯ ಗ್ರಾಮದ ಮುಂದಿನ ಹೊಲದಲ್ಲಿ ಸಂಪ್ರದಾಯದಂತೆ ಹೊನ್ನಾರು ಭೂಮಿ ತಾಯಿಗೆ ಚಿನ್ನವನ್ನ ಮುಟ್ಟಿಸಿ ಸಾಂಕೇತಿಕವಾಗಿ ಉಳುಮೆ ನಡೆಸಿ ಈ ವರ್ಷ ಸಮೃದ್ಧಿಯಾದ ಮಳೆ ಹಾಗೂ ಬೆಳೆಯಿಂದ ನಾಡಿನ ಜನತೆ ಸೌಖ್ಯದಿಂದ ಬಾಳಲೆಂದು ವಿಶೇಷವಾಗಿ ಪ್ರಾರ್ಥನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಘ್ನೇಶಯ್ಯ, ಮಾಜಿ ಸದಸ್ಯ ಚಂದ್ರಯ್ಯ, ಗ್ರಾಮಸ್ಥರಾದ ಹಲಗಯ್ಯ, ಮೋಹನ್, ಮಲ್ಲೇಶಣ್ಣ, ಜಗದೀಶ್ ಸೇರಿದಂತೆ ಇನ್ನು ಮುಂತಾದವರು ಗ್ರಾಮಸ್ಥರು ಸಂಪ್ರದಾಯದ ಹೊನ್ನಾರಿಗೆ ಸಾಕ್ಷಿಯಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯಕ್ಕೆ 5ನೇ ಸ್ಥಾನ ಪಡೆದು ಕಾಲೇಜಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಮಂಗಳವಾರದಂದು ಬಿಡುಗಡೆಗೊಂಡ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಈ ನಗರದ ಮಾಸ್ಟರ್ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಈ ಕಾಲೇಜಿನ ಒಟ್ಟು 488 ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಂಡು ಅವರಲ್ಲಿ 396ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಇದರಲ್ಲಿ ಎವೈ ಕುಸುಮತಿ, HPKN ಸ್ನೇಹ ಹಾಗೂ ಸೂರ್ಯ ಸಂಕಲ್ಪ ಈ 3 ವಿದ್ಯಾರ್ಥಿಗಳು 592 ಅಂಕ ಪಡೆಯುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಅದೇ ರೀತಿ 591 ಅಂಕ ಪಡೆದಿರುವ ದಿವಾನ್ ಕಾರ್ಲೆ ಶ್ರೇಯಸ್ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. 590 ಅಂಕ ಪಡೆದಿರುವ ಹರ್ಷಿತಾ HC, ನವ್ಯಶ್ರೀ, ನಿರೀಕ್ಷಾ ಎಸ್ ಗೌಡ ಅವರು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ಸನ್ಮಾನಿಸಿ ಸಿಹಿ ತಿನ್ನಿಸಿ ಅಭಿನಂದಿಸಿದೆ. ಮಾಸ್ಟರ್ ಪಿಯು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ BS ಮಂಜುನಾಥ್, ಕಾರ್ಯದರ್ಶಿ TH ರಾಯ್ಡು ಹಾಗೂ ಉಪಾಧ್ಯಕ್ಷರಾದ ಗೌಡೇಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ 2024ರ ಪಿಯು ಫಲಿತಾಂಶ ಬಂದಿದ್ದು ಮಾಸ್ಟರ್ ಪಿಯು ಕಾಲೇಜಿನ ಎಲ್ಲರೂ ಫಲಿತಾಂಶದ ಸಂತೋಷದಲ್ಲಿ ಕಾಲ ಕಳೆಯುತ್ತಿದ್ದೇವೆ. ನಮ್ಮ ಕಾಲೇಜಿನಲ್ಲಿ 2012ರಿಂದ ಇಲ್ಲಿಯವರೆಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಉಳಿಸಿಕೊಂಡು ಬಂದಿದ್ದೇವೆ. ವಿಜ್ಞಾನ ವಿಭಾಗದಲ್ಲಿ 592 ಅಂಕ ಪಡೆದು 3 ಜಿಲ್ಲೆಗೆ ಮೊದಲ ಸ್ಥಾನ ಗಳಿಸಿದ್ದಾರೆ. 2ನೇ ಸ್ಥಾನದಲ್ಲಿ 591 ಅಂಕಗಳನ್ನು ಇಬ್ಬರು ಪಡೆದಿದ್ದು 590 ಅಂಕವನ್ನು 4 ವಿದ್ಯಾರ್ಥಿಗಳು ಗಳಿಸಿದ್ದು ಈ ಸ್ಥಾನ ಪಡೆದಿರುವುದಕ್ಕೆ ನಮಗೆ ಸಂತೋಷ ತಂದಿದೆ ಎಂದರು. ಪೋಷಕರು ಕೂಡ ಮಕ್ಕಳ ಈ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. JEEಯಲ್ಲಿ ಈಗಾಗಲೇ ಜಿಲ್ಲೆಗೆ ಪ್ರಥಮ ಬಂದಿದ್ದು 16 ವರ್ಷಗಳಿಂದಲೂ PU ಪರೀಕ್ಷೆ ಹಾಗೂ CET, JEE ಸೇರಿದಂತೆ ಎಲ್ಲ ಪರೀಕ್ಷೆಗಳಲ್ಲೂ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಉಳಿಸಿಕೊಂಡು ಬಂದಿದ್ದು ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದರು.
ಒಟ್ಟು 488 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು 396 ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ ಎಂದರು. ಮುಂದೆ ನಡೆಯುವ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಗಳಿಸಲಿ ಎಂದು ಶುಭ ಹಾರೈಸಿದರು. ನಮ್ಮ ಮಕ್ಕಳು ನಿಜವಾಗೂ ಪ್ರೂವ್ ಮಾಡಿದ್ದಾರೆ. ಹಾರ್ಡ್ ವರ್ಕ್ ಮಾಡೋರಿಗೆ ಯಾವತ್ತಿದ್ರೂ ಫಲಿತಾಂಶ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಈ ಮಕ್ಕಳೆಲ್ಲರೂ ಕೂಡ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಅವರಿಗೆ ಥಿಯರಿ ಮಾತ್ರ ಅಲ್ಲ, ಕಾಂಪಿಟೇಟಿವ್ ಕೂಡ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆ ನಿರೀಕ್ಷೆಯಲ್ಲಿ ಖಂಡಿತ ನಾವಿದ್ದೀವಿ. ಸೊ ಅವ್ರಿಗೆ ನಾವು ಮತ್ತೊಮ್ಮೆ ಕಾಲೇಜಿನ ವತಿಯಿಂದ, ಪೋಷಕರ ಕಡೆಯಿಂದ ಎಲ್ಲರೂ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ಅವ್ರಿಗೆ ಭವಿಷ್ಯ ತುಂಬ ಚೆನ್ನಾಗಿರಲಿ, ಅವ್ರ ಫ್ಯೂಚರು, ಅವರ ಮುಂದಿನ ಭವಿಷ್ಯಕ್ಕೆ ತುಂಬ ಒಳ್ಳೆಯ ಇದು ಬರಲಿ. ಅವರು ಬರೀ ಕೇವಲ ಮೆಡಿಕಲ್ಲು, ಎಂಜಿನಿಯರಿಂಗ್ ಮಾತ್ರ ಅಲ್ಲ, IAS, IPS ಈ ಥರದ ಉತ್ತಮವಾದಂಥ ದೊಡ್ಡ ಎಕ್ಸಾಮ್ಗಳನ್ನ ಬರೆದು ಅವರು ಸಕ್ಸಸ್ ಆಗಲಿ ಅಂತ ನಾವು ನಮ್ಮ ಕಾಲೇಜ್ ಕಡೆಯಿಂದ ಆಶೀರ್ವಾದ ಮಾಡ್ತೀವಿ. ಈ ವೇಳೆ ಮಾಸ್ಟರ್ ಪಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ BS ಮಂಜುನಾಥ್, ಕಾರ್ಯದರ್ಶಿ TH ರಾಯ್ಡು, ಉಪಾಧ್ಯಕ್ಷರಾದ ಗೌಡೇಗೌಡ, ಖಜಾಂಚಿ HC ನಂದಿನಿ, ನಿರ್ದೇಶಕರಾದ G ಪ್ರಮೀಳಾ, MD ಲತಾ, BM ಪುಷ್ಪಲತಾ, AV ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹೆಸರಿನಲ್ಲಿಯೇ ಮತ ಕೇಳುತ್ತೇನೆಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹೇಳಿಕೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರು BSP ಕಾರ್ಯಕರ್ತರಲ್ಲ, BSP ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ ಸ್ಪಷ್ಟನೆ. ಮತ್ತು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಗಡೀಪಾರಿಗೆ ನೋಟಿಸ್ ಖಂಡಿಸಿ ಉಪವಿಭಾಗಾಧಿಕಾರಿಗೆ ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.